ಶುಭಾಶಯಗಳು. ಸಂಜೆ ಹೊತ್ತಿಗಿಂತ ಟೀಮ್ಗೆ ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತ ನೀವೇ ಶುಭಾಶಯಗಳು. ಇಲ್ಲಿ ನನ್ನ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರು ಬಂದಿದ್ದೀರಿ. ನಿಮಗೆಲ್ರಿಗೂ ವೆಲ್ಕಮ್ ಮಾಡ್ತಾ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಹಾಗೆ ಕರ್ನಾಟಕದ ಎಲ್ಲ ಪ್ರೀತಿಯ ಜನತೆಗೆ ನಮ್ಮ ಸಂಜು ವೆಟ್ಸ್ಗೀತ ಭಾಗ 2 ತಂಡದಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಲೂಪ್ಸ್ ಅಂದರೆ ಸಾಧು ಕೋಕಿಲ ಅವರ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜು ವೆಟ್ಸ್ಗೀತ ಭಾಗ 2ರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತಾ ಇದೆ. ಬಿಕಾಸ್ ಇಟ್ ಇಸ್ ಅನ್ ಆಸ್ಪೀಸಿಯಸ್ ಡೇ, ವಿ ಆರ್ ಸ್ಟಾರ್ಟಿಂಗ್ ಇಟ್ ಟುಡೇ. ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತೀನಿ. ಐ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಕ್ ಮೈ ಹೀರೋ ಶ್ರೀನಾರ ಕಿಟ್ಟಪ್ಪ, ಚಲ್ವಾದಿ ಕುಮಾರ್ ಪ್ರೊಡ್ಯೂಸರ್, ಆ್ಯಂಡ್ ಮೈ ಹೀರೋಯಿನ್ ಅರ್ಜಿತಾ ರಾಮ್. ಇವತ್ತು ಹಬ್ಬ, ಅವ್ರಿಗೆ ಜೋರು ಬಂದಿಲ್ಲ. ಸೊ ಎಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ, ಎಸ್ ಲೆಟ್ ಸ್ಟಾರ್ಟ್. ಸಿನಿಮಾ ಯಾವ ಹಂತಕ್ಕೆ ಬಂದಿದೆ? ಡಬ್ಬಿಂಗ್ ಬಿಟ್ಟು ಬೇರೆ ಸಿನಿಮಾದ 40 ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ. ಮೊದಲ ಸ್ಕೆಡ್ಯೂಲ್ ಬ್ಯಾಂಗ್ಳೂರ್ ಮಾಡಿದ್ವಿ. ಐ ಮೆಟ್ ಯು ಆಲ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಸೊ ಕಿಟ್ಟಪ್ಪ ದುಬಾರಿ ಕಾರನ್ನ ಗಿಫ್ಟ್ ಕೊಡೋದ್ರ ಜೊತೆಗೆ ಸಿನಿಮಾನ ಶುರು ಮಾಡಿದ್ವಿ. ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ 15 ದಿನಗಳ ಕಾಲ ಬಹಳ ಬ್ಯೂಟಿಫುಲ್ ಆದ ಲೊಕೇಶನ್ಸ್ ಇದೆ. ಅಂದರೆ ಮಿನಿಮಮ್ ಆಫ್ 11 ಲೊಕೇಶನ್ಸ್. ಯೂಶಲಿ 1 or 2 ಲೊಕೇಶನ್ಸ್ ಕವರ್ ಮಾಡೋದೇ ಕಷ್ಟ ಸ್ವಿಟ್ಜರ್ಲ್ಯಾಂಡಲ್ಲಿ. ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇದರಿಂದ 11 ಲೊಕೇಶನ್ನ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬಾರ್ಡ್ರಿಂದ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇಟಲಿ ಬಾರ್ಡ್ರಿಂದ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ 7 ಸ್ಟೇಟ್ಸಲ್ಲಿ ಈ ಸಿನಿಮಾನ 2ನೇ ಹಂತ ಮುಗಿಸ್ಕೊಂಡು ಈಗ 3ನೇ ಹಂತ ಮುಗಿಸಿದ್ದೀವಿ. 4ನೇ ಹಂತ ಅಂದರೆ ಅಂತಿಮ ಹಂತ 12ನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟೇಟ್ ಫಾರ್ಮಲ್ಲಿ ಶುರುವಾಗ್ತಾ ಇದೆ. ಅದೊಂದು ಮೇಜರ್ ಸ್ಕೆಡ್ಯೂಲ್ ಆಗಿರುತ್ತೆ. 17 ದಿನಗಳ ಕಾಲ ಇನ್ನೂ ಚಿತ್ರೀಕರಣ ಬಾಕಿ ಇದೆ. ಅದನ್ನು ಮುಗಿಸಿದ್ರೆ ಸಿನಿಮಾ ನಾವು ಜೂನ್ನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಲೆಟ್ ಶೋ ಫಾರ್ ದ ಬೆಸ್ಟ್. ಎಲ್ಲವೂ ನಾವು ಅಂದ್ಕೊಂಡಂಗಾದರೆ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರ ತೆರೆ ಕಾಣುತ್ತೆ. ರಾಜಶೇಖರ್ ಅವರ ಸಿನಿಮಾಗಳಲ್ಲಿ ಮ್ಯೂಸಿಕ್ ತುಂಬಾ ಪ್ರಧಾನ ಪಾತ್ರ ವಹಿಸುತ್ತೆ. ಮೊದಲ ಭಾಗ ಕೂಡ ತುಂಬಾ ದೊಡ್ಡ ಮ್ಯೂಸಿಕಲ್ ಇದ್ದಾಗಿತ್ತು. ಮ್ಯೂಸಿಕ್ ವೈಸ್ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿದೆ? ಈಗ ನನ್ನ ಸಿನಿಮಾದ ಹಾಡುಗಳ ಬಗ್ಗೆ ನಾನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಪ್ಪಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಖುಷಿ ಅಂದರೆ ಕೆಲಸ ಮಾಡುವಾಗ 100 ಕಿವಿಗಳಿಗೆ ಹೋಗುತ್ತೆ ಹಾಡು. ಒಂದು ಹಾಡು ಕಂಪೋಸ್ ಆದಾಗಿಂದ ಹಿಡಿದು ಅದು ಡಬ್ಬಿಂಗ್ ಲೆವೆಲ್ ಬರೋಷ್ಟೊತ್ತಿಗೆ, ರೆಕಾರ್ಡಿಂಗ್ ಲೆವೆಲ್ ಬರೋಷ್ಟೊತ್ತಿಗೆ ಸರಿ ಸುಮಾರು 100ರಿಂದ 150 ಕಿವಿಗಳು ಕೇಳಿರುತ್ತೆ. ಅವರೆಲ್ಲರೂ ಹೇಳಿದ ಒಂದೇ ಮಾತು, ಸಂಜು ಮತ್ತು ಗೀತಾ ಭಾಗ 1ಕ್ಕಿಂತ ಭಾಗ 2ರ ಹಾಡುಗಳು ಬಹಳ ಅದ್ಭುತವಾಗಿದೆ ಅಂತ. ಸೊ ಆ ಮಾತುಗಳಿಂದ ಖುಷಿಯಾಗಿದ್ದೀವಿ. ಸೊ ಎಂಡ್ ಆಫ್ ದ ಡೇ ಪ್ರೇಕ್ಷಕ ಅದನ್ನ ಇಷ್ಟಪಟ್ಟೆ ಪಡ್ತಾರೆ. ಆ ಪ್ರೇಕ್ಷಕನ ಇಚ್ಛೆ ನಮಗೆ ಸ್ಫೂರ್ತಿ ಆಗುತ್ತೆ. ಅವತ್ತು ನಮಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಆಲ್ಬಮ್ ಅಲ್ಲಿ ಎಷ್ಟು ಸಾಂಗ್ಸ್ ಇದೆ? ಯಾರು ಆಡಿಯೋ ರೈಟ್ಸ್ ಮಾಡಿದ್ದಾರೆ? ಸಿನಿಮಾ ಶುರುವಾದಾಗಲೇ ಸಂಜು ಮತ್ತು ಗೀತಾ ಭಾಗ 2 ಅಂತ ಅನೌನ್ಸ್ ಮಾಡಿದ ತಕ್ಷಣ ಆನಂದ್ ಆಡಿಯೋದವರು ನನ್ನ ಎಲ್ಲ ಸಿನಿಮಾ ಹಾಡುಗಳನ್ನ ಮುಂಚೆನೇ ಖರೀದಿ ಮಾಡ್ತಾರೆ. ನಾನು ತಮಿಳ್ ಮಾಡ್ಬೋದು, ತೆಲುಗು ಮಾಡ್ಬೋದು, ಕನ್ನಡ ಮಾಡ್ಬೋದು, ಎಲ್ಲ ಆಡಿಯೋ ರೈಟ್ಸ್ಗಳನ್ನ ಅವರೇ ತಗೊಳ್ಬೋದು. ಹಾಗಾಗಿ ಈ ಸಿನಿಮಾ ಅನೌನ್ಸ್ ಮಾಡಿದ ದಿನಾನೇ ಅವರು ಭಾಳ ಒಳ್ಳೆ ಉತ್ತಮ ಮೊತ್ತಕ್ಕೆ ಈ ಹಾಡನ್ನ ಖರೀದಿ ಮಾಡಿದ್ದಾರೆ. ಸೊ ದ ಆಡಿಯೋ ಬಿಲಾಂಗ್ಸ್ ಟು ಆನಂದ್ ಆಡಿಯೋ. ಅದು ಲಹರಿ ಆಡಿಯೋ ರೈಟ್ಸ್ ಇರುವಂತ ಒಂದು ಸಾಂಗ್ ನ ಸಿನಿಮಾದಲ್ಲಿ ಬಳಕೆ ಆಗ್ತಿದೆ ಅಂತ ಕೇಳ್ಪಟ್ಟು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಯಾಕೆಂತಂದ್ರೆ ಅದು ಇನ್ನೂ ಮಾತುಕತೆಯ ಹಂತದಲ್ಲಿದೆ. ಸೊ ಎಲ್ಲೋ ಫುಟೇಜ್ ಲೀಕ್ ಆಗಿದೆ, ಎಲ್ಲಿಂದ ಅಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಒಂಚೂರು ಚರ್ಚೆ ಮಾಡ್ತೀನಿ. ಸೊ 100% ನಮ್ಗೆ ಏನು ಸಿನಿಮಾ ಬೇಕು ಅನ್ನೋದನ್ನ ನಾವು ಯಾವತ್ತು ಸಿನಿಮಾದಲ್ಲಿ ಇಟ್ಟಿರ್ತೀವಿ, ಅದನ್ನ ದಕ್ಸ್ಕೋತೀವಿ ಅನ್ನೋ ಕಾನ್ಫಿಡೆನ್ಸ್. ಅದು ಸಿನಿಮಾದ ಅಗತ್ಯ, ಅದು ನನ್ನ ಅಗತ್ಯ. ನಾಗಶೇಖರ್ಗೆ ಯಾರ ಜೊತೆನೋ ದ್ವೇಷ ಮಾಡ್ಕೋಬೇಕು ಅಥವಾ ಯಾರ ಜೊತೆನೋ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಎಂಡ್ ಆಫ್ ದಿ ಡೇ ನಮ್ಮ ಸಿನಿಮಾನೇ ಮಾತಾಡೋದು. ಸಿನಿಮಾ ಚೆನ್ನಾಗಿದೆ, ಯಾವ ಕಾಂಟ್ರವರ್ಸಿ ಇಲ್ಲ ಅಂದ್ರೂ ಮೆಗಾ ಹಿಟ್ ಆಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ 150 ಕಾಂಟ್ರವರ್ಸಿ ಮಾಡಿದ್ರೆ ಅದು ಹಿಟ್ ಆಗಲ್ಲ. ಸೊ ಹಾಗಾಗಿ ಒಂದು ಹಾಡಿನ ಅಗತ್ಯ ಇತ್ತು, ಅದನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಲೀಕ್ ಆಗಿರೋ ವಿಡಿಯೋಗೆ ನಾನು ಸಂಬಂಧ ಇಲ್ಲ, ಅದಕ್ಕೂ ನಮಗೂ. ಐ ಆಮ್ ಸಾರಿ ಟು ಸ್ಪೀಕ್ ಅಬೌಟ್ ದಿಸ್. ಯಾವ ಗಮನಕ್ಕೆ ಬಂತು ಸರ್ ನಿಮಗೆ? ಯಾವುದು ಲೀಕ್ ಆಗಿರೋದ್ರ ಬಗ್ಗೆ ಹೇಳಿದ್ರಲ್ಲ, ಯಾವ ಗಮನಕ್ಕೆ? ಲೀಕ್ ಗೊತ್ತಿಲ್ಲ ನನಗೆ. ಹೇಳಿದ್ರು ಎಲ್ಲೋ ಒಂದ್ ಕಡೆ ಆಚೆ ಬಂದಿದೆ ವಿಡಿಯೋ ಅಂತ, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಲೆಟ್ ಸಿ. ಎಲ್ಲಿಂದ ಬಂದು ನಮ್ದು ವಾಟರ್ ಮಾರ್ಕ್ ಇರುತ್ತೆ, ಎಲ್ಲಿಂದ ಬಂದಿದೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ನಾನು ಇನ್ನೂ ನೋಡಿಲ್ಲ, ಯಾಕಂದ್ರೆ ಐ ವಾಸ್ ವೆರಿ ಮಚ್ ಬಿಸಿ ವಿತ್ ದ ಶೂಟ್. ಸೊ ಇಡೀ ತಂಡ ಶಿಡ್ಲಘಟ್ಟದಲ್ಲಿ ಸರಿ ಸುಮಾರು 11 ದಿನ ಬಿಸಿಲಲ್ಲಿ ನಿಂತು ಒಣಗಿ ಆ ಕೆಂಡದಲ್ಲಿ ಕಪ್ಪಾಗಿ, ಸೊ ಇನ್ನೂ ಸೊ ನಾನು ಕಪ್ಪಾಗೋದು ಓಕೆ, ಇವರೆಲ್ಲ ಹಾಕ್ಬಿಟ್ರು ಅದು ನನಗೆ ಸಮಸ್ಯೆಯಾಗಿ 1 ವಾರ ಡಿಟ್ಯಾನಿಂಗ್ ಅಂದ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀನಿ ಇವಾಗ. ಹಬ್ಬ ಪ್ಲಸ್ ಡಿಟ್ಯಾನಿಂಗ್. ರಚಿತಾ ಅವರು ಮತ್ತೆ ಕಿಟ್ಟಪ್ಪ ಅವರ ಕೆಮಿಸ್ಟ್ರಿ ಹೇಗಿರುತ್ತೆ?
ಬಹಳ ಅದ್ಭುತವಾಗಿದೆ ಸಿನಿಮಾದಲ್ಲಿ. ನಿಜವಾಗ್ಲೂ ಅವರಿಬ್ಬರ ಅಲ್ಲ, ಬೇಸಿಕಲಿ ದೇ ಬೋತ್ ಆರ್ ವೆರಿ ಗುಡ್ ಆಕ್ಟರ್ಸ್. ಸೊ ನಾನು ಕ್ಯಾಸ್ಟ್ ಮಾಡಿದ್ದೆ ಆ ಒಂದು ಉದ್ದೇಶದಿಂದ. ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿದ್ರು. ಸೊ ಹಾಗಾಗಿ ಇಬ್ಬರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ, ಪಾತ್ರ ಪೋಷಣೆ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪ್ರೆಸೆನ್ಸ್ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಮೇಲೆ ಯಾವಾಗ ರಿಲೀಸ್ ಪ್ಲಾನ್ ಮಾಡ್ತಾರೆ? ಜೂನ್ ಬರಬೇಕು ಅನ್ನೋ ಹಠದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮ್ಮ ಇಚ್ಛೆ, ಆಮೇಲೆ ಅದು ಸ್ವಲ್ಪ ನೇಚರ್ ಸಪೋರ್ಟ್ ಮಾಡಬೇಕು, ಮಳೆ ಗಿಡ ಎಲ್ಲ ನೋಡಿ ಮೇ 30ಕ್ಕೆ ಕಾಪಿ ರೆಡಿ ಆಗೋಗುತ್ತೆ. ಸೊ ಆಲ್ರೆಡಿ ರೆಕಾರ್ಡಿಂಗ್ ಶುರು ಆಗಿದೆ, ಡಬ್ಬಿಂಗ್ ಶುರು ಆಗಿದೆ, CG ವರ್ಕ್ ಶುರು ಆಗಿದೆ, ಎಲ್ಲ ಪ್ಯಾರಲ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಬಹಳ ಬೇಗ ಕಾಪಿ ಬರುತ್ತೆ. ಸೊ ರಿಲೀಸ್ ಪ್ಲಾನ್ ಪ್ರೊಡ್ಯೂಸರು ಮತ್ತೆ ಡಿಸ್ಟ್ರಿಬ್ಯೂಟರ್ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಸೊ ಆ ಆಟಕ್ಕೆ ನಾನು ಕಿಟ್ಟಪ್ಪ ಇಲ್ಲ. ಸೊ ದೇ ಡಿಸೈಡ್. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನಿಂದ ಧ್ವನಿಮುದ್ರಣ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಒಳ್ಳೆ ದಿನವಾದ್ರಿಂದ ಯುಗಾದಿ ಹಬ್ಬದ ಪೂಜೆ ಮಾಡಿ ಸಾಧುಗಳು ಸ್ಟುಡಿಯೋದಲ್ಲಿ ಕೆಲಸ ಶುರುವಾಗಿದೆ. ಮಾತಿಗೆ ತುಂಬಾ ಬೇರೆ ತರದ ಪ್ರಾಮುಖ್ಯತೆ ಇರೋದ್ರಿಂದ, ನೆರೆಟಿವ್ ತುಂಬಾ ಜಾಸ್ತಿ ಇರೋದ್ರಿಂದ ನಾವು ತುಂಬಾ ಮುಂಚೆನೆ ಡಬ್ಬಿಂಗ್ ಶುರು ಮಾಡ್ತೀವಿ. ಬರವಣಿಗೆ ಕಾರ್ಯ ನಾಗಶೇಖರ್ ಅವರು ಮತ್ತೆ ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದೆರಡು ದಿನ ಗ್ಯಾಪ್, 12 ದಿನ ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ಏನಾದ್ರು ಒಂದಷ್ಟು ವಿಷಯಗಳು ಬೇಕಲ್ಲ, ಅದನ್ನ ಬರವಣಿಗೆ ಶುರು ಮಾಡಿದ್ವಿ. ಚಿತ್ರೀಕರಣ ಗೆಳೆಯ ಹೇಳಿದಾಗೆ ಇನ್ನೊಂದು 17-18 ತಿಂಗಳ ಕಾಲ ಒಂದೇ ಶೆಡ್ಯೂಲ್ ನಾವು ಶೂಟ್ ಮಾಡಿದ್ರೆ ಶೂಟಿಂಗ್ ಫಿನಿಶ್ ಆಗುತ್ತೆ. ನಂತರದ ಕೆಲಸಗಳು ನಡೆಯುತ್ತೆ ಜೂನ್ ಅಂತ. ನಾವು ಏಪ್ರಿಲ್ ಅಂತಾನೆ ಮೊದಲು ಹೇಳಿದ್ವಿ, ಕಾರಣಾಂತರಗಳಿಂದ ಆಗ್ಲಿಲ್ಲ. ನಾನು ಅಷ್ಟು ಸ್ಪೀಡ್ ಆಗಿ ಕೆಲಸ ಮಾಡೋದಕ್ಕಾಗಲ್ಲ. ತುಂಬಾ ರಶ್ ಇದೆ, ಎಲ್ಲ ಸ್ಟುಡಿಯೋಗಳು ಬಿಸಿ ಇದಾವೆ, ಎಲ್ಲರೂ ಬಿಸಿ ಇದ್ದಾರೆ, ಮ್ಯೂಸಿಷಿಯನ್ಸ್ ಎಲ್ಲರೂ ಬಿಸಿ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ನಾವೆಲ್ಲ ಮುಗಿಸಿ ಕುಂಬಳಕ್ಕೆ ಹೊಡೆದು ಬಂದು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ತೀವಿ. ಕರಿಯರ್ಗೆ ಸಂಜೆ ಗೀತಾ ಸಿನಿಮಾ ತುಂಬಾ ಹತ್ತಿರವಾದಂತ ಸಿನಿಮಾ, ನಿಮ್ ಕರಿಯರ್ಗೆ ಮಹತ್ವದ ಸಿನಿಮಾ. ಹಂಗಾಗಿ ಅದರ ಸೀಕ್ವೆಲ್ ಅಂದಾಗ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ ಪ್ರೇಕ್ಷಕರಿಗೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಂಡ್ರು ಯಾವ ನಿರೀಕ್ಷೆನೂ ಸುಳ್ಳಾಗೋದಿಲ್ಲ. ಮತ್ತೊಂದು ಅದ್ಭುತವಾದ ಪ್ರೇಮಕತೆ, ತುಂಬಾ ಮೆಲೋಡಿಯಸ್ ಆದ ಹಾಡುಗಳು, ಅರ್ಥಪೂರ್ಣವಾದ ಸಂಭಾಷಣೆ, ಛಾಯಾಗ್ರಹಣ, ಪ್ರತಿಯೊಂದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು, ಪಾತ್ರಗಳು ಏನ್ ಬೇಡ್ತಾ ಇದೆಯೋ, ಸಿನಿಮಾ ಚಿತ್ರಕಥೆ ಏನ್ ಕೇಳ್ತಾ ಇದೆಯೋ ಅದನ್ನ ತುಂಬಾ ಸಹಕಾರ ಕೊಟ್ಟ ನಿರ್ಮಾಪಕರು, ಅದನ್ನ ಚಂದ ಕಾಣಿಸೋದು ಡೈರೆಕ್ಟ್ರು, ಮುದ್ದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮರಾಮನ್, ಎಲ್ಲ ಆರ್ಟಿಸ್ಟ್, ರಚಿತಾ ಆಗ್ಬೋದು, ಸಂಪತ್ ಅವರ ಹಾಡಾಗಿದ್ದಾರೆ, ಈಗ ರಘು ಸರ್ ಇದ್ದಾರೆ, ರಾಗಿಣಿ ಇದ್ದಾರೆ, ನವೀನ್, ಚೇತನ್ ಚಂದ್ರ ಇದ್ದಾರೆ, ತಬಲಾ ನಾಣಿ ಇದ್ದಾರೆ, ಸಾಧು ಕೋಕಿಲ್ ಅವರು ಇದ್ದಾರೆ. ಎಲ್ಲ ಪಾತ್ರವರ್ಗ ತುಂಬಾ ಮಜವಾಗಿದೆ. ಒಂದು ಸಿನಿಮಾಗೆ ಯಾವ ಅಂಶಗಳು ಬೇಕು, ಒಂದು ಪ್ರೇಮಕತೆಗೆ ಯಾವ್ದು ಏನ್ ಬೇಕು, ಉತ್ಕಂಠತೆ, ಅದೆಲ್ಲವನ್ನು ತುಂಬಾ ಪ್ರಪೋರ್ಷನೇಟ್ ಆಗಿತ್ತು. ಇತ್ತೀಚೆಗೆ ಕಿಟಪ್ಪ ಅವರು ತುಂಬಾ ವೆರೈಟಿ ಜಾನರ್ ಸಿನಿಮಾಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ಸೊ ಆ ವೇರಿಯೇಷನ್, ಟ್ರಾನ್ಸ್ಫಾರ್ಮೇಶನ್ ಪಾತ್ರದಿಂದ ಪಾತ್ರಕ್ಕೆ ಇರುತ್ತೆ. ಕಲಾವಿದರುಗಳಿಗೆ ಯಾವತ್ತು ಒಂದೇ ತರದ ಪಾತ್ರ ದೃಷ್ಟಿಕೋನ ನೋಡ್ರೆ ಚೆನ್ನಾಗಿರಲ್ಲ. ಆಮೇಲೆ ನಾನು ಮೊದಲಿಂದಾನು ಅದನ್ನೇ ಮಾಡ್ಕೊಂಡ್ ಬಂದ್ರು. ನಾನು ಇತ್ತೀಚೆಗೆ ಅಂತ ನನ್ನ ಕೆರಿಯರ್ ಬಿಗಿನಿಂಗ್ ಇಂದಾನು ಇವತ್ತು ತನಕನು ಬೇರೆ ತರದ ಪಾತ್ರಗಳೇ ಮಾಡ್ಕೊಂಡ್ ಬಂದ್ರು. ಆದ್ರೆ ಸಂಜು ನಂತರ ಈ ತರದೊಂದು ಪ್ರೇಮಕತೆ ಮತ್ತೆ ನಾನು ಅದು ಮಾಡೋದಿಲ್ಲ. ಗೆಳೆಯ ಈ ವಿಷಯ ಲೈನ್ ಹೇಳಿದಾಗ ತುಂಬಾ ಎಕ್ಸೈಟ್ ಆಗಿ, ತುಂಬಾ ಥ್ರಿಲ್ ಆಗಿ ಇದನ್ನ ಮಾಡ್ತೀನಿ. ಈಗ ಏನಾಯ್ತು, ಶಿಡ್ಲಘಟ್ಟ ಶೂಟಿಂಗ್ ಮಾಡ್ತಾ ಇದ್ದಾಗ ಸಾಕಷ್ಟು ಜನ ಫೋನ್ ಮಾಡಿದ್ರು ನನ್ನ ಪತ್ರಕರ್ತ ಮಿತ್ರರು. ಅದೇನು ಶಿಡ್ಲಘಟ್ಟ, ಅದು ಯಾಕೆ ಶಿಡ್ಲಘಟ್ಟ? ಸೊ ಅದಕ್ಕೊಂದಿನ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದೆ. ಸೊ ನನ್ನ ಮಾಧ್ಯಮದ ಮೂಲಕ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಅದನ್ನ ಹೇಳಬೇಕು. ಸೊ ಶಿಡ್ಲಘಟ್ಟ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅಂಡ್ ಲೆದರ್. ಸೊ ಈ ಶಿಡ್ಲಘಟ್ಟದಲ್ಲಿ ಏನು ಸಿಲ್ಕ್ ಅಂದ್ರೆ, ಒಂದು ಹುಳುನ ಚಾಕಿ ತಂದು ಮೊಟ್ಟೆಯಿಂದ ಹುಳು ಮಾಡೋದ್ರಿಂದ ಹಿಡಿದು ಅದು ಚಂದ್ರಿಕೆಗೆ ಹಾಕಿ ಗೂಡು ಮಾಡೋದ್ರಿಂದ ಹಿಡಿದು, ಆ ಗೂಡಿನಿಂದ ನೂಲು ಎಳೆದ್ರಿಂದ ಹಿಡಿದು, ಆ ನೂಲಿನಿಂದ ರೇಷ್ಮೆ ಮಾಡೋವರೆಗೂ ಒಂದು ಕಂಪ್ಲೀಟ್ ಸೈಕಲ್ ನಡೆಯುವಂಥದ್ದು ಅತಿ ದೊಡ್ಡ ಜಾಗ ಅಂದ್ರೆ ಶಿಡ್ಲಘಟ್ಟ. ಪ್ರಪಂಚದಲ್ಲಿ ವೆರಿ ಫೇಮಸ್. ಸೊ ಈ ತರದ ಒಬ್ಬ ಜಾಗದಲ್ಲಿ ಒಬ್ಬ ಹುಡುಗ ಹುಡ್ತಾನೆ. ಅಲ್ಲೇನಾಗಿದೆ, ಶಿಡ್ಲಘಟ್ಟದಲ್ಲಿ ಆ ರೇಷ್ಮೆಗೆ ಬೆಲೆನೇ ಇಲ್ಲ. ಶಿಡ್ಲಘಟ್ಟದ ರೇಷ್ಮೆ ಏನಿದೆ ಅದು ಧರ್ಮಾವರಂಗೋ, ಕಾಂಜೀಪುರಂಗೋ, ಬನಾರಸ್ಗೋ ಹೋಗುತ್ತೆ. ನಮ್ಮ ಸೀರೆಗಳಿಗೆ ಅವ್ರು ಸೀಲ್ ಹಾಕ್ತಾರೆ. ಇದು ಕಾಂಜೀಪುರಂ ಸ್ಯಾರಿ, ಇದು ಧರ್ಮಾವರಂ ಸ್ಯಾರಿ, ಇದು ಬನಾರಸ್ ಸ್ಯಾರಿ. ಸೊ ಅವ್ರ ಹೆಸರು ಅದು ಮಾರ್ಕೆಟ್ ಆಗ್ತದೆ. ಸೊ ನಮ್ಮ ನೂಲು ಎಳೆಯೋ ಜನ ಸಾವಿರಾರು ಜನ.
ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ, ಆಸ್ತಮಾಯಿಂದ ಸಾಯ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಪ್ರಾಪರ್ ಮೆಡಿಕೇಶನ್ ಆಗಲಿ, ಪಾಲಿಸೀಸ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ, ಸಪೋರ್ಟ್ ಆಗಲಿ ಗೌರ್ಮೆಂಟ್ ಕಡೆಯಿಂದ ಆ ಜನ ತುಂಬ ಒದ್ದಾಡ್ತಾ ಇದ್ದಾರೆ. ನೀವು ಒಂದ್ಸರಿ ಶಿಡ್ಲಘಟ್ಟದ ಗೂಡ್ ಮಾರ್ಕೆಟ್ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಕಮ್ ಟು ನೋ ದಿ ವ್ಯಾಲ್ಯೂ ಆಫ್ ದಟ್ ಸೆಲ್ಫ್. ಸೊ ಅದರ ವಿರುದ್ಧ ನಮಗೆ ನ್ಯಾಯ ಬೇಕು, ನಮ್ಮ ಜನ ಸಾಯಬಾರದು, ನಮ್ಮ ನೂಲಿಗೆ ಬೆಲೆ ಬೇಕು, ನಮ್ಮ ನೂಲನ್ನು ಎಳೆಯೋ ಕಾರ್ಮಿಕರಿಗೆ ಬೆಲೆ ಬೇಕು ಅಂತ ಹೋರಾಟ ಮಾಡೋ ಇಬ್ಬರು ಲವರ್ಗಳ ಕತೆ, ಒಂದು ಹುಡುಗ ಒಂದು ಹುಡುಗಿ ಪ್ರೇಮಿಗಳ ಕತೆ ಸಂಜೀವ ಚಿಕಿತ ಭಾಗ 2. ಅದು ಒಂದಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ಸೊ ದಿಸ್ ಇಸ್ ದ ಬೇಸಿಕ್ ಮ್ಯಾಟರ್ ಆಫ್ ಶಿಡ್ಲಘಟ್ಟ. ಶಿಡ್ಲಘಟ್ಟನ ಕೇಂದ್ರೀಕೃತವಾಗಿಸ್ಕೊಂಡು ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ರೆ ಓಕೆ. ಶಿಡ್ಲಘಟ್ಟ ಕೇಂದ್ರೀಕೃತ ಅಂತಲ್ಲ, ನಮ್ಮ ಮಣ್ಣಿನ ಕತೆ. ಅಲ್ಲ, ಅದು ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು ಅಂತ ಅಂದ್ರೆ ಆರ್ಟಿಕಲ್ ಓದಿದ್ದ ನಿಮ್ಗೆ ಹತ್ರದವ್ರು ಯಾರಾದ್ರೂ ಗೊತ್ತಿರೋರಿದ್ರ ಹೇಗೆ? ಅಲ್ಲ, ಶಿಡ್ಲಘಟ್ಟ ನನಗೆ ಬಹಳ ಪರಿಚಿತವಾದ ಊರು. ಯಾಕೆಂತಂದ್ರೆ ನನ್ನ ಸ್ನೇಹಿತರು ಸುಮಾರು ಜನ ಇದ್ದಾರೆ. ಸೊ ನಾನು ಆರ್ ಚಂದ್ರು ಇಸ್ ಮೈ ವೆರಿ ಗುಡ್ ಫ್ರೆಂಡ್, ಡೈರೆಕ್ಟರ್. ಜೊತೆಗೆ ಚಿದಾನಂದ, ನನ್ನ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅಲ್ಲಿ ಹೋದಾಗ ಅವ್ರು ಹೇಳೋ ಕಥೆಗಳನ್ನ ಕೇಳಿ ನಾನು ಯಾವಾಗ ಹಾಂಟ್ ಮಾಡೋದು. ಸೊ ನಾವು ಒಂದು ಆರ್ಟಿಫಿಷಿಯಲ್ ಲವ್ ಸ್ಟೋರಿ ಮಾಡೋದಕ್ಕಿಂತ, ಒಂದು ಇಮ್ಯಾಜಿನರಿ ಲವ್ ಸ್ಟೋರಿ ಮಾಡೋದಕ್ಕಿಂತ ನಮ್ಮ ಮಣ್ಣಿನ ಕತೆ ಮಾಡಬೇಕು ಅನ್ನೋದು ಈ ಸಾರಿ ಹೋರಾಟ ಆಗಿದೆ. ಇದನ್ನ ಸಂಜೀವ ಚಿಕಿತ ಭಾಗ 2 ಅಳವಡಿಸ್ಬೇಕು, ಈ ಥರದ ಕತೆ ಮಾಡಬೇಕು ಅಂತ ಪ್ಲಾನ್ ಮಾಡಿ. ಸೊ ಆ ಕಥೆನ ಆಯ್ಕೆ ಮಾಡಿದ್ವಿ. ಅಂಡ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಬಿಗ್ ರೆವಲ್ಯೂಷನರಿ ಲವ್ ಸ್ಟೋರಿ. ಇದು ಕಮರ್ಷಿಯಲ್ ಸಿನಿಮಾದ ಜೊತೆಗೆ ನೀವು ಹೇಳ್ದಂಗೆ ಒಂದಷ್ಟು ಮನೋವಿಕಾಸದ ಕುರಿತಾದ ಅಂಶಗಳಿರೋದ್ರಿಂದ ಬಹುಶಃ ಸಿನಿಮಾ ರಿಲೀಸ್ ಆದ್ಮೇಲೆ ಸರ್ಕಾರದ ಗಮನಕ್ಕೆ ಹೋಗಿ ಕೈಗಾರಿಕಾ ಸಚಿವರು ಇರ್ಬೋದು ಅಥವಾ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಗೌರ್ಮೆಂಟ್ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ಭರವಸೆ ಇದೆ. ಅಲ್ಲ, ಖಂಡಿತವಾಗಿ ನಮ್ಮ ಧರ್ಮ ಏನು, ಒಬ್ಬ ಹ್ಯೂಮನ್ ಬೀಯಿಂಗ್, ಒಬ್ಬ ಮನುಷ್ಯತ್ವ ಇರುವಂಥ ಒಬ್ಬ ಮನುಷ್ಯನಾಗಿ, ಒಂದು ರೆಸ್ಪಾನ್ಸಿಬಲ್ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಹೀರೋ ಆಗಿ, ಟೀಮ್ ಆಗಿ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ, ಓಕೆ, ಐ ಲಿವ್ ಇಟ್ ಟು ದಟ್. ಸೊ ಇದರ ಪರಿಣಾಮ ಅಂತೂ ಇಲ್ಲಿಗಿದೆ. ನಮ್ಮ ಮಣ್ಣಿನ ಜನ ಅವರ ಬಣ್ಣಕ್ಕೆ, ಅವರ ನೂಲಿಗೆ, ಅವರ ಪ್ರಾಣಕ್ಕೆ ಬೆಲೆ ಇಲ್ಲದೆ ಒದ್ದಾಡ್ತಿರೋ ಸ್ಥಿತಿ ಇದೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತೀವಿ. ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು, ನಮ್ಮ ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಆಶಯ. ಸರ್, ನಿಮ್ಗೆ ದೇಶದ ಬಗ್ಗೆ ಎಷ್ಟು ಗೊತ್ತು? ಗೊತ್ತಲ್ಲ ಜನರಲ್ ಆಗಿ ಈ ವಿಶೇಷ ರೇಷ್ಮೆ ನಮ್ಗೇನು ಗೊತ್ತಿಲ್ಲ. ನಮ್ಮೂರುಗಳ ಕಡೆನೂ ಚಾಕಿ ಇರ್ತಿತ್ತು, ಚಂದ್ರಿಕೆ ಹಾಕಿರ್ತಿದ್ರು, ಹುಳುಗಳು ಇರ್ತಾ ಇತ್ತು. ನಾವು ಈ ಮಾರ್ಕೆಟ್ ನಾನು ನೋಡೇ ಇರಲಿಲ್ಲ ಶಿಡ್ಲಘಟ್ಟ. ಬಟ್ ಮೊನ್ನೆ ಹೋಗಿ ನೋಡಿದಾಗ ತುಂಬಾನೇ ಎಕ್ಸೈಟಿಂಗ್ ಆಗಿದೆ, ತುಂಬಾನೇ ಜೋರಾಗಿದೆ. ಅಲ್ಲಿನ ಜನಗಳ ಕಷ್ಟ, ನೋವು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ನಾಚಿಕೆ ಮಾಡಿ. ಇಟಿ ಸರ್, ನಾವು ಹಿಂದೆ ನೋಡಿದ್ವಿ ಪ್ರೀತಿಯ ಬೇರೆ ಬೇರೆ ಡೆಫಿನೇಷನ್ಗಳು, ಅರಮನೆ ಆಗಿರ್ಬೋದು, ಮೈನಾ, ಸಂಜು ಮೆಣಸಿಗಿಂತ ಫಸ್ಟ್ ಪಾರ್ಟ್ ನೆನಪುಗಳು ಕಾಡ್ತಾ ನಿಮ್ಗೆ ಈ ಶೂಟಿಂಗ್? ಅಲ್ಲ, ನೆನಪುಗಳು ಕಾಡುತ್ತ ಅಂತಂದ್ರೆ ನಾವೇ ಮಾಡಿಟ್ಟಿರೋ ಕೃತಿ ಅಲ್ವಾ ಅದು. ಇದ್ದೇ ಇದು. ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕ್ಲಾಪ್ ಬೋರ್ಡ್ ಇಡ್ತೀವಲ್ಲ, ಸಂಜು ವೆಡ್ಸ್ ಗೀತಾ ಭಾಗ 2 ಅಂತ, ಅಲ್ಲೇ ಕಾಡಕ್ ಶುರು ಮಾಡ್ಬಿಡುತ್ತೆ. ಆಮೇಲೆ ಇನ್ನೊಂದು ಈ ಕಿಟ್ಟಪ್ಪ ಬ್ಯೂಟಿ ಅನ್ನೋ ಶಾರ್ಟ್ ಇದೆಯಲ್ಲ, ಅದು ತೆಗೆದಾಗ್ಲೆಲ್ಲ ಅದು ಕಾಡುತ್ತೆ. ಸೊ ಅದ್ರ ಕನೆಕ್ಷನ್, ಅದರ ಎಮೋಷನ್ ನಮ್ಮ ಜೊತೆ ತುಂಬಾ ಇರೋದ್ರಿಂದ ಇಟ್ ಆಲ್ವೇಸ್ ಆಲ್ಸೋಸ್ ಒಂದು ದೊಡ್ಡ ಸಕ್ಸಸ್ ಕೊಟ್ಟರು ಸಿನಿಮಾ. ಆಮೇಲೆ ಸಂಜು ಮತ್ತು ಗೀತಾ ಹಾಡನ್ನ, ಸಂಜು ಮತ್ತು ಗೀತಾ ಈ ಹಾಡು ಹೆಂಗ್ ಬರುತ್ತೆ ಈ ಸಿನಿಮಾದಲ್ಲಿ ಅನ್ನೋದು ಒಂದು ಕುತೂಹಲ, ಅದನ್ನ ಕೂಡ ಬಳಸ್ತಾ ಇದ್ವಿ. ನಿರ್ಮಾಪಕ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ದೀಗ ಸಂಜು ಬಿಡ್ಸ್ ಗೀತಾ ಭಾಗ 2 ಸುಮಾರು ಒಂದು 40 ದಿನ ಶೂಟಿಂಗ್ ಮುಗಿದಿದೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಆ್ಯಕ್ಚುಲಿ ನಾವು ಹೊರಡ ಪ್ಲ್ಯಾನ್ ಮಾಡಿದಾಗ ನಾನೇ ಡೈರೆಕ್ಟ್ರಿಗೆ ಬೇಡ ಸ್ವಿಟ್ಜರ್ಲ್ಯಾಂಡ್ ಈಗ ಡಿಸೆಂಬರ್ಲಿ ಮಾಡಬೇಡಿ, ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈಗ ಹೋದ್ರೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ ಬೇಡ ಅಂತ. ಆದರೂ ಡೈರೆಕ್ಟ್ರು ಅಟಕ್ಕೆ ಬಿದ್ದು ಹೋಗ್ಲೇಬೇಕು ಬ್ರದರ್, ಮಾಡೋಣ ಅಂತ ಅಟಕ್ಕೆ ಬಿದ್ದರು. ಹಾಗಾಗಿ ಡಿಸೆಂಬರ್ಗೆ ಹೋದು. ಲಕ್ಕಿಲಿ ನಮಗೆ ಏನು 11 ಲೊಕೇಶನ್ ಮಾಡಿದ್ರು ಅಷ್ಟು ಒಳ್ಳೆ ಸಪೋರ್ಟ್ ಮಾಡ್ತು. ನಮಗೆ ವೆದರಿಂದ ತುಂಬ ಸಪೋರ್ಟ್ ಮಾಡ್ತು. ಅಲ್ಲಿ ನಾವೊಂದು 30 ಜನ ಹೋಗಿದ್ದು. ಲಕ್ಕಿಲಿ ಯಾರಿಗೂ ಒಂದು ಚೂರು ಹೆಲ್ತ್ ಅಪ್ಸೆಟ್ ಆಗಿಲ್ಲ. ಒಂದು ಟ್ರಿಪ್ ಹೋದಂಗೆ ಅನ್ನಿಸ್ತು ನಮಗೆ ಆ ಫೀಲು. ಎಲ್ಲ ಭಾಳ ಚೆನ್ನಾಗಿ ಕೋಪರೇಟ್ ಮಾಡಿದ್ರು. ಅದ್ಭುತವಾಗಿ ನಮ್ಮ ಕಿಟ್ಟಪ್ಪ ಮತ್ತು ನಮ್ಮ ಹೀರೋಯಿನ್ ರಚಿತಾರಾಮ್ ಎಲ್ಲ ಭಾಳ ಚೆನ್ನಾಗಿ ಕೋಆಪರೇಟಿವ್ ಆಗಿ ಆ್ಯಕ್ಟಿಂಗ್ ಎಲ್ಲ ಮಾಡಿ ತುಂಬ ಸುಂದರವಾಗಿ ಇಬ್ಬರು ಒಳ್ಳೆ ಮುದ್ದುದಾಗಿ ಕಾಣ್ತಾ ಇದ್ದಾರೆ. ಭಾಳ ಫ್ಯಾಮಿಲಿ. ಹಿಂದೆ ಏನು ರಾಜ್ಕುಮಾರ್ ಅವ್ರದ್ದು ಸಿನಿಮಾ ನೋಡ್ಲಿಕ್ಕೆ ಇಡೀ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ರು, ಆ ರೇಂಜಿಗಿದೆ ಸ್ಟೋರಿನೂ ಅದ್ಭುತವಾಗಿದೆ, ಸಾಂಗ್ಸು ಅದ್ಭುತವಾಗಿದೆ, ತಕ್ಕ ಕಾಮಿಡಿ ಇದೆ. ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತು 2 ಅವರ್ ನೋಡ್ಲಿಕ್ಕೆ ಏನು ಬೇಕು ಎಲ್ಲ ಅಂಶಗಳನ್ನು ಬ್ರದರ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬರ್ತಾ ಇದೆ. ಈ ಮೊನ್ನೆ ಶಿಡ್ಲಘಟ್ಟ 11 ಡೇಸು, ಇವತ್ತು 40 ಟೆಂಪ್ರೇಚರ್ ಇದೆ. ಎಲ್ಲ ಹಿಂಗೆ ಟೋಟಲ್ ಎಲ್ಲ ಟ್ಯಾನ್ ಆಗಿ ಹೋಗಿದ್ದಾರೆ. ಹಂಗಾಗಿ ಒಂದು ವಾರ ಗ್ಯಾಪ್ ಕೊಟ್ಟು
ಫ್ರೈಡೆಯಿಂದ ಈಗ ಹಬ್ಬನೂ ಇತ್ತು, ಫ್ರೈಡೆಯಿಂದ ಮತ್ತೆ ಲಾಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ಸಾಂಗ್ಸ್ ಸೋನು ನಿಗಮ್ ಆಲ್ಬಮ್ 3 ಸಾಂಗ್ಸ್ ಆಡಿದ್ದಾರೆ. ಈಗ ಶ್ರೇಯಾ ಘೋಷಾಲ್ ಒಂದೊಂದು ಸಾಂಗ್ ಆಡಬೇಕು, ಒಂದು ಸಾಂಗು ಮಂಗ್ಲಿ ಆಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿ 5 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಬೆಸ್ಟ್ ಪಾರ್ಟ್ ಅಂದ್ರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಮುಂಬೈಲಿ. ನಾನು ನನ್ನ ಸ್ವಂತ ಕಸಿನ್ ಬ್ರದರ್, ಅವರೇ ಪ್ರೊಡ್ಯೂಸರ್. ಸೊ ರೆಕಾರ್ಡ್ ಮಾಡ್ತಾ 3 ಸಾಂಗ್ ಹಾಡಿದ್ಮೇಲೆ ಸೋನು ಸಡನ್ ಆಗಿ ಹೇಳಿದ್ರು, ಐ ಕಮ್ ಫಾರ್ ದಿಸ್ ಆಡಿಯೋ ಪ್ಲೇಸ್, ದ ಆಡಿಯೋ ಇಸ್ ಸೋ ಫ್ಯಾಂಟಾಸ್ಟಿಕ್. ಆ ವಿಡಿಯೋ ಇದೆ, ತೋರಿಸ್ತೀವಿ. ನಮ್ಗೆ ಹಾಡುಗಳು ಚೆನ್ನಾಗಿದೆ ಅಂತ ಅವಾಗಲೇ ಜಾಸ್ತಿ ನಂಬಿಕೆ ಬಂದಿತ್ತು. ಸೋನು ನಿಗಮ್ ಸಾವಿರಾರು ಹಾಡುಗಳು ಆಡಿದವರು, ಈ ಸಿನಿಮಾದ ಹಾಡುಗಳು ಅದ್ಭುತವಾಗಿದೆ, ನಾನು ಈ ಸಿನಿಮಾದ ಆಡಿಯೋ ರಿಲೀಸ್ ಬರ್ತೀನಿ ಅನ್ನೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್. ಒಂದು ಫೋನ್ ಕೊಟ್ಟಿದ್ದೆ, ಸೊ ಹಂಗಾಗಿ ಆ ವಿಡಿಯೋ ಶೇರ್ ಫೋನ್ ಮಾಡಿ. ಕೊಡ. ಅವ್ರ ಸಾಂಗ್ ಆಡಿಯೋ ಲಾಂಚ್ ಇವೆಂಟ್ ದೊಡ್ಡದಾಗಿರುತ್ತೆ ಅಂತ ಇದೆ. ಹಾಸನಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ ಪಬ್ಲಿಕ್. ಅವರೇ ಬರ್ತಾ ಇದ್ದಾರೆ, ಸೋನು ನಿಗಮ್ ಬರ್ತಾ ಇದ್ದಾರೆ. ಭಾಳ ಅವರೇನೆ ಸಾಂಗ್ ಸ್ಟುಡಿಯೋಯಿಂದ ಸಾಂಗ್ ಹೇಳಿದ್ಮೇಲೆ ಬಂದ್ಬಿಟ್ಟು ಅವ್ರು ಹೇಳಿದ್ರು ಭಾಳ ಚೆನ್ನಾಗಿದೆ ಸಾಂಗ್, ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ನಾನೇ ಬರ್ತೀನಿ ಇದನ್ನ ಲಾಂಚ್ ಮಾಡ್ಲಿಕ್ಕೆ ಅಂತ ನಾವು ಕೇಳಿದ್ರೆ ಅವರೇ ಒಪ್ಕೊಂಡ್ರು ಪಾಪ. ಅಲ್ಲ, ಹಾಸನ್ನು ನನ್ನ ನಿರ್ಮಾಪಕರ ಊರು, ಹುಟ್ಟೂರು. ಹಾ ಅಲ್ಲ ಹಾಸನ ಇಲ್ಲೇನ್ ಬೆಂಗಳೂರಲ್ಲಿ ಸೋನು ನಿಗಮ್ ನೈಟ್ಗಳು ಸಾಕಷ್ಟು ಆಗ್ತವೆ. ಅಲ್ಲ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ನಿಮಗೆ ಒಂದು ಸ್ಪೆಷಲ್ AC ಬಸ್ಸು ಮೀಡಿಯಾಗೆ ಎಷ್ಟು ಬಸ್, ಒಳ್ಳೆ AC ಬಸ್ಸು, ಎಲ್ಲ ಈ ಕ್ರಿಕೆಟರ್ಸ್ ಕಳಿಸ್ತಾರಲ್ಲ ಆ ಥರ ಆ ತರದ ಬಸ್ಸು 4. ಅದಕ್ಕೆ ಇಲ್ಲ 4 ಇರ್ಲಿ. ಈಗ ಸೋಷಿಯಲ್ ಮೀಡಿಯಾ ನಮ್ಮ ಹುಡುಗರು, ಏನೋ ಸ್ಟ್ರೆಸ್ ಇರುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾದವ್ರು, ನಮ್ಮ ಫ್ರೆಂಡ್ಸ್, ನೇಮರ್ಸ್, ಇನ್ಫ್ಲೂಯೆನ್ಸರ್ಸ್ ಎಲ್ಲ ಬರ್ಬೇಕಲ್ಲ. ಅದೆಲ್ಲ ವ್ಯವಸ್ಥೆ ಎಲ್ಲ ಈ ಆ ವಿಡಿಯೋ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ನಾಗೇಂದ್ರಣ್ಣ. ತೋರಿಸ್ತೀನಿ ನಿಮ್ಗೆ, ಅಲ್ಲೇ ತೋರ್ಸೋಣ ನಂಗೆ ಅಂತ ಸ್ಕ್ರೀನಲ್ಲಿ. ಸ್ಕ್ರೀನಲ್ಲಿ ತೋರ್ಸೋಣ ನಿಮ್ಗೆ. ಕೆಳಗೆ ಹೋಗ್ತೀರಾ? ಇವಾಗ ಕೇಳ್ಕೋಣ ಎಲ್ರು, ಚಿಕ್ಕದಾಗಿ ಪೂಜೆ ಮಾಡಿ ಡಬ್ಬಿಂಗ್ ಶುರು ಮಾಡೋಣ. ಮಂಗಳವ್ರೆ